ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. 13ನೇ ತಾರೀಕು ಬೆಳಿಗ್ಗೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಘಟನೆ ಇಡೀ ಕರ್ನಾಟಕವನ್ನು ಬೆಚ್ಚಿ ಬೀಳುವಂತೆ ಮಾಡಿತ್ತು. ಆ ಪ್ರಕರಣ ಏನು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಏನು ಹುಬ್ಬಳ್ಳಿಯ ನಗರಕ್ಕೆ ಸಂಬಂಧಪಟ್ಟಂತಹ ಒಂದು ಏರಿಯಾದಲ್ಲಿ ಬಿಹಾರ ಮೂಲದ ಒಬ್ಬ ವ್ಯಕ್ತಿ ಅಲ್ಲಿಯ ಒಂದು 4.5 ವರ್ಷ ವಯಸ್ಸಿನ ಒಂದು ಹೆಣ್ಣು ಮಗುವನ್ನು ಆಸೆ ತೋರಿಸಿ ಎತ್ಕೊಂಡು ಹೋಗ್ತಾನೆ. ಆಕೆಯ ಕುತ್ತಿಗೆಯನ್ನು ಹಿಚುಕಿ ಆಕೆಯನ್ನು ಅಲ್ಲೇ ಸಾಯಿಸಿ ಪರಾರಿಯಾಗಿರ್ತಾನೆ. ಇದನ್ನು ತಿಳಿದಂತಹ ಪೊಲೀಸರು ಆಸ್ಪತ್ರೆಗೆ ಬಂದು ಆ ಮಗುವಿನ ಮುಖವನ್ನು ನೋಡ್ತಾರೆ. ಏನು ಅಲ್ಲಿಯ PSI ಆಗಿರುವಂತಹ ಅನ್ನಪೂರ್ಣ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಮಗುವಿನ ಸ್ಥಿತಿಯನ್ನು ನೋಡಿ ಕಣ್ಣಂಚಲ್ಲಿ ನೀರು ತುಂಬಿಕೊಂಡು ಒಂದು ಶಪಥವನ್ನು ಮಾಡಿ, ಅಂದರೆ ಒಂದು ಡಿಸೈಡನ್ನು ಮಾಡಿ ಹೊರಡ್ತಾರೆ. ಯಾವುದೇ ಕಾರಣಕ್ಕೂ ಇವನನ್ನು ನಾವು ಬಿಡೋದಿಲ್ಲ, ಆದಷ್ಟು ಬೇಗ ಹೆಡೆಮುರಿ ಕಟ್ಟಿ ಈತನಿಗೆ ಯಾವ ರೀತಿಯ ಶಿಕ್ಷೆ ಕೊಡಿಸ್ಬೇಕು ಅದನ್ನು ಕೊಡಿಸ್ತೀವಿ ಅಂತ. ಅದು ಅಂದರೆ ಅವರು ಆ ಥರ ಡಿಸೈಡ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಆತ ಪೊಲೀಸರ ಕೈಗೆ ಸಿಗ್ತಾನೆ. ಸಿಕ್ಕ ನಂತರ ಒಂದಷ್ಟು ಮಹಜರು ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಮಹಜರು ಪ್ರಕ್ರಿಯೆಗಳು ಆರಂಭ ಆದಾಗ ಆತ ಮಹಜರು ನಡೆಸುವಂತಹ ಸ್ಥಳಕ್ಕೆ ಕರೆದುಕೊಂಡು ಹೋದಾಗ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ ಕಾರಣಕ್ಕಾಗಿ, ಪೊಲೀಸರ ಮೇಲೆ ಕಲ್ಲನ್ನು ತೂರಿದ್ದ ಕಾರಣಕ್ಕಾಗಿ, ಪೊಲೀಸ್ ವೆಹಿಕಲ್ಸ್ನ ಮೇಲೆ ಕಲ್ಲನ್ನು ತೂರಿದ್ದ ಕಾರಣಕ್ಕಾಗಿ, ಪೊಲೀಸರಿಂದ ತಪ್ಪಿಸಿಕೊಂಡು ಹೋಗುವ ಪ್ರಯತ್ನವನ್ನು ಪಟ್ಟ ಕಾರಣಕ್ಕಾಗಿ ಗಾಳಿಯಲ್ಲಿ ಗುಂಡನ್ನು ಹರಿಸಿ ಆತನಿಗೆ ವಾರ್ನಿಂಗ್ ಅನ್ನು ಕೊಡಲಾಗುತ್ತೆ. ಆದರೆ ಆತ ಅದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ಓಡೋದಕ್ಕೆ ಆರಂಭ ಮಾಡಿದಾಗ ಆತನ ಬೆನ್ನಿಗೆ ಒಂದು ಗುಂಡು ಬೀಳುತ್ತೆ. ತಕ್ಷಣ ಆತನನ್ನು ಆಸ್ಪತ್ರೆಗೆ ಸೇರಿಸಲಾದರೂ ಕೂಡ ಆತ ಬದುಕಿ ಉಳಿಯೋದಿಲ್ಲ. ಇದು ಆಸ್ಪತ್ರೆಗೆ ಸೇರಿಸೋ ಅವಶ್ಯಕತೆನೇ ಇರಲಿಲ್ಲ. ಅವನು ಬದುಕು ಉಳಿದಿಲ್ಲ ಅನ್ನೋದು ಕೂಡ ಈ ದೇಶಕ್ಕೆ ಯಾವುದೇ ರೀತಿಯ ಲಾಸ್ ಅಂತೂ ಆಗಿಲ್ಲ. ಇಲ್ಲಿ ಕರ್ನಾಟಕದ ಜನತೆ ಗಮನಿಸಬೇಕಾದಂತಹ ವಿಚಾರ ಏನಪ್ಪ ಅಂತಂದರೆ, ನಾವು ಮೊದಲಿನಿಂದ ಕೂಡ ಸ್ವತಂತ್ರ ಬಂದಾಗಿನಿಂದ ಇಲ್ಲಿಯವರೆಗೂ ಕೂಡ ಭಾರತದ ದೇಶದಲ್ಲಿರುವ ಒಂದಷ್ಟು ರಾಜ್ಯಗಳ ಕ್ರೈಮ್ ಹಿಸ್ಟ್ರಿಯನ್ನು ತೆಗೆದುಕೊಂಡ್ರೆ ಉತ್ತರ ಭಾರತದ ಸಾಕಷ್ಟು ರಾಜ್ಯಗಳು 1, 2, 3, 4, 5 ಲಿಸ್ಟ್ನಲ್ಲಿ ಬರ್ತವೆ. ಅದರಲ್ಲಿ ಒಂದು ರಾಜ್ಯ ಬಿಹಾರ. ಕಳೆದ 2024ರ ಒಂದು ವರದಿಯ ಪ್ರಕಾರ ಬಿಹಾರ ಕ್ರೈಮ್ ರೇಟ್ನಲ್ಲಿ ಅಂದರೆ 2024ರಲ್ಲಿ 19ನೇ ಸ್ಥಾನದಲ್ಲಿ ಇದ್ರೂ ಕೂಡ ಅಲ್ಲಿಯ ಕ್ರೈಮ್ಗಳು ಆಗ್ತಾ ಇದೆಯಲ್ಲ, ಅವು ಭಯಾನಕವಾಗಿವೆ, ವಿಚಿತ್ರವಾಗಿವೆ. ಅಲ್ಲಿನ ಕ್ರಿಮಿನಲ್ಗಳ ಮನಸ್ಥಿತಿ ಅನ್ನೋದು ಇವತ್ತಿಗೂ ಕೂಡ ಅಲ್ಲಲ್ಲಿ ಪ್ರೂವ್ ಆಗ್ತಾ ಇರುತ್ತೆ. ಬೆಂಗಳೂರಿನಲ್ಲಿ ನೋಡಿರ್ತೀರ, ಕನ್ನಡ ಪರ ಹೋರಾಟಗಳು ನಡೀತಿರುತ್ತೆ. ಬೆಂಗಳೂರಿನಲ್ಲಿ ಕನ್ನಡಿಗರ ಸಂಖ್ಯೆ ಸಿಕ್ಕಾಬಟ್ಟೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಕನ್ನಡ ಮಾತಾಡಿ ಬೇರೆ ರಾಜ್ಯದಿಂದ ಇಲ್ಲಿಗೆ ಬಂದಿರೋರಿಗೆ ಕನ್ನಡ ಕಲಿಸಿ ಅವ್ರ ಜೊತೆ ನೀವು ಹಿಂದಿಯಲ್ಲಿ ಮಾತಾಡಬೇಡಿ, ಹೀಗೆ ಸಾಕಷ್ಟು ರೀತಿಯ ಚರ್ಚೆ ಈ ಕನ್ನಡದ ವಿಚಾರದಲ್ಲಿ ನಡೀತಾ ಇರುತ್ತೆ. ಆದರೆ ಇಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾದಂತಹ ಒಂದು ಅಂಶ ಏನಪ್ಪ ಅಂತಂದರೆ, ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಕನ್ನಡವನ್ನು ಮಾತನಾಡ್ತಾ ಇರುವವರ ಸಂಖ್ಯೆ ಡೇ ಬೈ ಡೇ ಕಮ್ಮಿ ಆಗ್ತಾ ಇದೆ. ನಮ್ಮ ಕನ್ನಡಿಗರು ಬೇರೆ ರಾಜ್ಯದಿಂದ ಯಾರೇ ಬಂದರೂ ಕೂಡ ಅವರ ಭಾಷೆಯನ್ನು ಕಲಿತು ಅವರ ಭಾಷೆಯಲ್ಲೇ ಅವರಿಗೆ ಉತ್ತರಿಸೋಕೆ ಆರಂಭ ಮಾಡಿದ್ದಾರೆ ಬಿಟ್ಟರೆ ನಮ್ಮ ಭಾಷೆಯನ್ನು ಅವರಿಗೆ ಕಲಿಸೋಕೆ ಆಗ್ತಾ ಇಲ್ಲ. ನಮ್ಮವರು ಕನ್ನಡವನ್ನು ಮರಿತಾ ಇದ್ದಾರೆ. ಈ ರೀತಿಯ ಚರ್ಚೆಗಳು ಕೂಡ ಆರಂಭ ಆಗ್ತಾ ಇದೆ. ಇದನ್ನು ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ರಿಗೂ ಕೂಡ ನೆನಪಿರಲಿ, ಕಳೆದ ಕೆಲವು ತಿಂಗಳುಗಳ ಹಿಂದೆ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಒಂದು ರೇಪ್ ಅಂಡ್ ಮರ್ಡರ್ ಆಗುತ್ತೆ. ಅದು ಅಪ್ರಾಪ್ತ ಬಾಲಕಿಯ ಮೇಲೆ ನಿರ್ಮಾಣ ಹಂತದಲ್ಲಿದ್ದ ಕಟ್ಟಡದಲ್ಲಿ ಈ ಒಂದು ರೇಪ್ ಅಂಡ್ ಮರ್ಡರ್ ಆಗಿರುತ್ತೆ. ಈ ರೇಪ್ ಅಂಡ್ ಮರ್ಡರ್ ಮಾಡಿದ್ದವನು ಕೂಡ ಬಿಹಾರ ಮೂಲದ ವ್ಯಕ್ತಿಯಾಗಿದ್ದ. ಇದರ ಜೊತೆಗೆ ಮೆಜೆಸ್ಟಿಕ್ನ ಲಾಡ್ಜ್ ಒಂದರಲ್ಲಿ ಒಂದು ಮರ್ಡರ್ ಅಂದರೆ ಅತ್ಯಾಚಾರಕ್ಕೆ ಯತ್ನ ಮಾಡಿ ಅತ್ಯಾಚಾರ ಮಾಡೋದಕ್ಕೆ ಆಗದೇ ಇದ್ದ ಕಾರಣಕ್ಕೆ ಒಬ್ಬ ವಿದೇಶಿ ಮಹಿಳೆಯ ಮರ್ಡರ್ ಕೂಡ ಆಗುತ್ತೆ. ಈ ಮರ್ಡರನ್ನು ಮಾಡಿದ್ದು ಕೂಡ ಬಿಹಾರ ಮೂಲದವರು ಹಾಗೂ ಉತ್ತರ ಪ್ರದೇಶ ಮೂಲದವರು ಆಗಿದ್ದರು. ಹೀಗೆ ಎಕ್ಸಾಂಪಲ್ಸ್ನ ಕೊಡ್ತಾ ಹೋದರೆ ಕರ್ನಾಟಕಕ್ಕೆ ಸೇರಿದವರು ಮಾಡ್ತಾ ಇರುವಂತಹ ಕ್ರೈಮ್ಗೂ ಬೇರೆ ರಾಜ್ಯಕ್ಕೆ ಸೇರಿದವರು ಕರ್ನಾಟಕದಲ್ಲಿ ಮಾಡ್ತಾ ಇರುವ ಕ್ರೈಮ್ಗೂ ತಾಳೆ ಹಾಕಿ ನೋಡಿದಾಗ ಎಲ್ಲೋ ಒಂದು ಕಡೆ ಬೇರೆ ರಾಜ್ಯದಿಂದ ಕೆಲಸಕ್ಕಾಗಿ ಇಲ್ಲಿಗೆ ವಲಸೆ ಬಂದಂತಹ ಸಾಕಷ್ಟು ಜನರಿಂದ ಕರ್ನಾಟಕದಲ್ಲಿ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಯಾಕೆ ಕರ್ನಾಟಕಕ್ಕೆ ಬೇರೆ ರಾಜ್ಯಗಳಿಂದ ವಲಸೆ ಯಾಕೆ ಬರ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೇಕು. ಯಾಕೆ ಬರ್ತಾ ಇದ್ದಾರೆ? ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ. ಕರ್ನಾಟಕದ ಸಾಕಷ್ಟು ಜನ ಅಂಗಡಿ ಮಾಲೀಕರಿರ್ಬೋದು, ಹೋಟೆಲ್ ಮಾಲೀಕರಿರ್ಬೋದು, ಸಾಕಷ್ಟು ವಲಯಗಳಲ್ಲಿ, ಸಾಕಷ್ಟು ಉದ್ಯಮ ವಲಯಗಳಲ್ಲಿ ಬೇರೆ ರಾಜ್ಯಗಳಿಂದ ಕರೆದುಕೊಂಡು ಬಂದು ಇಲ್ಲಿ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಯಾಕೆ? ಪಾಯಿಂಟ್ ನಂಬರ್ 1, ಅವರಿಗೆ ಸಂಬಳ ಕಮ್ಮಿ.
ಇಲ್ಲಿಯ ಲೋಕಲ್ಗಳು ಕೇಳುವಷ್ಟು ಸಂಬಳವನ್ನು ಅವರು ಕೇಳಲ್ಲ. ಲೋಕಲ್ಸ್ ಫಾರ್ ಎಕ್ಸಾಂಪಲ್ 20,000 ಕೇಳ್ತಾರೆ ಅಂದರೆ ಅವರು 10,000ಕ್ಕೆ ಮಾಡ್ತಾರೆ ಕೆಲಸನ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಬೇರೆ ರಾಜ್ಯದ ಜನ ಇಲ್ಲಿಗೆ ಬಂದು ಭಯ ಭಕ್ತಿಯಿಂದ ಕೆಲಸ ಮಾಡುವಷ್ಟು ಕರ್ನಾಟಕದಲ್ಲಿ ಇಲ್ಲಿರುವವರಿಗೆ ಕೆಲಸವನ್ನು ಕೊಟ್ಟರೆ ಅವರು ಅಷ್ಟೊಂದು ಭಯ ಭಕ್ತಿಯಿಂದ ಕೆಲಸವನ್ನು ಮಾಡಲ್ಲ. ಓನರ್ಗಳಿಗೆ ತಿರುಗಿಸಿ ಮಾತಾಡ್ತಾರೆ. ಅದಕ್ಕೇನಾದರೂ ಓನರ್ ಮತ್ತೇನಾದ್ರು ಬೈಯೋದಾಗಲಿ ಅಥವಾ ತಿರುಗಿಸಿ ಮಾತಾಡೋದಾಗಲಿ ಏನಾದರೂ ಮಾಡಿದ್ರೆ ಅವರು ಲೋಕಲ್ ಆಗಿರುವ ಕಾರಣಕ್ಕೆ ಒಂದಷ್ಟು ಜನರನ್ನು ಕರೆದುಕೊಂಡು ಬಂದು ಗಲಾಟೆಯನ್ನು ಮಾಡಿಸ್ತಾರೆ. ಹೀಗೆ ನಾನಾ ರೀತಿಯ ಕಾರಣಗಳಿಗೆ ಇಲ್ಲಿನ ಲೋಕಲ್ಸ್ಗಳಿಗೆ ಕೆಲಸವನ್ನು ಕೊಡೋದನ್ನು ಬಿಟ್ಟು ಬೇರೆ ರಾಜ್ಯದಿಂದ ಜನಗಳನ್ನು ಕರೆದುಕೊಂಡು ಬಂದು ಇಲ್ಲಿ ಕೆಲಸಗಳನ್ನು, ಅಂದರೆ ಕರ್ನಾಟಕದಲ್ಲ ಎಲ್ಲ ರಾಜ್ಯಗಳಲ್ಲೂ ಬೇರೆ ರಾಜ್ಯಗಳಿಂದ ಕರೆದುಕೊಂಡು ಕೆಲಸವನ್ನು ಮಾಡಿಸುವಂತಹ ಒಂದು ಪದ್ಧತಿ ಈಗ ಆರಂಭ ಆಗಿದೆ. ಈ ಪದ್ಧತಿಯಿಂದಾನೇ ಬೇರೆ ರಾಜ್ಯದಿಂದ ಬಂದಂತಹ ವಲಸಿಗರು ಇಲ್ಲಿ ಕ್ರೈಮ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇಲ್ಲ. ಜಸ್ಟ್ ಬಿಕಾಸ್ ಆಫ್ ಇಲ್ಲಿ ಕ್ರೈಮ್ ಮಾಡಿ ಅವರು ಅವರ ರಾಜ್ಯಕ್ಕೆ ಓಡಿ ಹೋಗಿ ತಲೆಯನ್ನು ಮುರಿಸ್ಕೊಂಡ್ಬಿಡ್ಬೋದು, ತಪ್ಪಿಸ್ಕೊಂಡ್ಬಿಡ್ಬೋದು, ಇಲ್ಲಿ ನಮ್ಮನ್ನು ಯಾರು ಗುರ್ತಿಡಿಯಲ್ಲ, ಈ ರೀತಿಯ ಒಂದು ಭಾವನೆಯಿಂದ ಬೇರೆ ರಾಜ್ಯಗಳಿಂದ ಇಲ್ಲಿ ಕೆಲಸಕ್ಕೆ ಬಂದವರು ಇದನ್ನು ಮಾಡ್ತಾ ಇದ್ದಾರೆ. ಯಾಕೆ ಹೇಳಿದೆ ಅಂತಂದರೆ, ನಿನ್ನೆ ಅಂದರೆ 13ನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆ ಮಾಡಿದ್ದು ಕೂಡ ಬಿಹಾರ ಮೂಲದ ವ್ಯಕ್ತಿ. ಎಲ್ರಿಗೂ ಕೂಡ ನೆನಪಿರಲಿ, ಭಾರತದಲ್ಲಿ ಇರುವ ಎಲ್ಲ ರಾಜ್ಯಗಳಲ್ಲೂ ಅತ್ಯಂತ ಹಿಂದುಳಿದಿರುವ ರಾಜ್ಯ ಎಜುಕೇಷನಲ್ಲಿ ಹಿಂದುಳಿದಿರುವ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಬಿಹಾರ. ಅಲ್ಲಿನ ಜನರು ಅಂದರೆ ಬೇರೆ ಎಲ್ಲ ರಾಜ್ಯಗಳಿಗೂ ಕಂಪೇರ್ ಮಾಡಿಕೊಂಡು ಹೋದರೆ ಅಲ್ಲಿನ ರಾಜ್ಯದಲ್ಲಿ ಅಂದರೆ ಬಿಹಾರದಲ್ಲಿ ಅನ್ಎಜುಕೇಟೆಡ್ಸ್ ಅಂದರೆ ಅನಕ್ಷರಸ್ಥರು ಜಾಸ್ತಿ ಇದ್ದಾರೆ. ಹಾಗಾಗಿ ಅವರನ್ನು ಲೇಬರ್ ಕೆಲಸಗಳಿಗೆ ಉಪಯೋಗಿಸಿಕೊಳ್ಳಲಾಗತ್ತೆ. ಅದೇ ರೀತಿಯ ಲೇಬರ್ ಕೆಲಸವನ್ನು ಮಾಡೋದಕ್ಕೆ ಬಿಹಾರದಿಂದ ಕರ್ನಾಟಕಕ್ಕೆ ಬಂದವನೇ ಮೊನ್ನೆ ಹುಬ್ಬಳ್ಳಿಯಲ್ಲಿ ಆ ಹುಡುಗಿಯ ಕೊಲೆಯನ್ನು ಮಾಡಿದ್ದಾನೆ. ಸೊ ನಾನು ಇಲ್ಲಿರುವ ಮಾಲೀಕರಿಗೆ, ಇಲ್ಲಿನ ಜನರಿಗೆ ಹೇಳೋದಿಷ್ಟೇ, ಕರ್ನಾಟಕದವರನ್ನೇ ಕನ್ನಡದವರನ್ನೇ ಕೆಲಸಕ್ಕೆ ತಗೊಳ್ಳಿ. ಒಂದು 5,000 ರೂಪಾಯಿ 10,000 ರೂಪಾಯಿ ಹೋದರೆ ಹೋಯ್ತು ಜಾಸ್ತಿ ಸಂಬಳ. ಕನ್ನಡದವ್ರನ್ನೇ ತಗೊಳ್ಳಿ. ಇಲ್ಲೆಲ್ಲ ಅಕ್ಕಪಕ್ಕದಲ್ಲೇ ಇರ್ತಾರೆ, ಅಕ್ಕಪಕ್ಕದ ಊರವರಾಗಿರ್ತಾರೆ, ಅಟ್ಲೀಸ್ಟ್ ಅಕ್ಕಪಕ್ಕ ಡಿಸ್ಟಿಕ್ ಅವರಾದರೂ ಆಗಿರ್ತಾರೆ. ಯಾರೋ ಭಾಷೆ ಗೊತ್ತಿಲ್ಲ, ಅವನು ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಬರೀ ಕಮ್ಮಿ ಸಂಬಳಕ್ಕೆ ಕೆಲಸ ಮಾಡ್ತಾನೆ, ನಾವು ಹೇಳ್ದಂಗೆಲ್ಲ ಕೇಳ್ತಾನೆ, ನಾವು ಬಾಯಿಗೆ ಬಂದಂಗೆ ಬೈದರೂ ಬೈಸ್ಕೊತಾನೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಇರುವವರಿಗೆ ಕೆಲಸವನ್ನು ಕೊಟ್ಟು ಈ ರೀತಿಯ ಘಟನೆಗಳು ನಿಮ್ಮ ಮನೆಯ ಅಕ್ಕಪಕ್ಕ ಕೂಡ ಆಗುವ ಪರಿಸ್ಥಿತಿಯನ್ನು ಅಥವಾ ನಿಮ್ಮ ಮನೆಯಲ್ಲೇ ಆಗುವ ಪರಿಸ್ಥಿತಿಯನ್ನು ಮುಂದಿನ ದಿನಗಳಲ್ಲಿ ಜನ ಕಂಡುಕೊಳ್ಬಾರ್ದು ಅನ್ನೋದು ನಮ್ಮ ಅನಿಸಿಕೆ. ಇದರ ಜೊತೆಗೆ ಇವತ್ತು ಕರ್ನಾಟಕದ ಹೋಮ್ ಮಿನಿಸ್ಟರ್ ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಒಂದು ಮೀಟಿಂಗನ್ನು ಮಾಡಿದ್ದಾರೆ. ಅಂದರೆ ಹೊರ ರಾಜ್ಯದಿಂದ ಕರ್ನಾಟಕಕ್ಕೆ ಯಾರೆಲ್ಲ ಕೆಲಸಕ್ಕಂತ ಬರ್ತಾರೆ ಅವರಿಗೆ ಒಂದು ವಿಶೇಷವಾದ ಮಾನದಂಡವನ್ನು ಇಟ್ಟುಕೊಂಡು ಕೆಲಸವನ್ನು ಕೊಡಬೇಕು, ಯಾರು ಏನು ಅಂತ ವಿಚಾರಿಸ್ತಲೇ ಕೆಲಸವನ್ನು ಕೊಡಬಾರ್ದು ಎನ್ನುವ ಒಂದು ನಿರ್ಣಯಕ್ಕೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಬಂದಂತೆ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದರ ಡೆವಲಪ್ಮೆಂಟನ್ನು ಸಹ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಆದರೆ ಬೇರೆ ರಾಜ್ಯಗಳಿಂದ ಬರುವಂಥವರನ್ನು ದಯಮಾಡಿ ಇಷ್ಟೊಂದು ಬ್ಲೈಂಡ್ ಆಗಿ ನಂಬಿ ಅವರಿಗೆ ಕೆಲಸವನ್ನು ಕೊಟ್ಟು, ಅವರಿಗೆ ಊಟವನ್ನು ಕೊಟ್ಟು, ಅವರನ್ನು ನಿಮ್ಮ ಮನೆಯ ಪಕ್ಕದಲ್ಲೇ ಒಂದು ಚಿಕ್ಕ ಮನೆಯನ್ನು ಕಟ್ಟಿಸಿ ಪಕ್ಕದಲ್ಲಿ ಇಟ್ಕೊಳ್ಳೋದು ಅಷ್ಟೊಂದು ಸುರಕ್ಷಿತ ಅಲ್ಲ ಅನ್ನೋದು ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೀತಾ ಇರುವ ಘಟನೆಗಳನ್ನು ನೋಡಿದಾಗ ಅನಿಸೋಕೆ ಸ್ಟಾರ್ಟ್ ಆಗಿದೆ. ಏನನ್ಸುತ್ತೆ ನಿಮಗೆ ಈ ವಿಷಯದ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.